ಬೇಕು ನಮಗೆ ಬೇಕು ಅವರಿಗೆ ಬೇಕು ಇವರಿಗೆ ಬೇಕು ಎಲ್ಲರಿಗೆ ಬೇಕು ರಾಜ್ಯರಿಗೆ ಯಾಕೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಹಿಂದುಳಿದೆಲ್ಲ ರಾಜ್ಯಗೆ ಏನು ಸಾರಿಗೆ ಸಂಸ್ಥೆಯನ್ನು ಕೊಡಲೇಬೇಕು ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ರಾಯಚೂರಿಗೆ ಏನು ಸಾರಿಗೆ ಸಂಸ್ಥೆಯನ್ನು ನೀಡಲೇಬೇಕು ಐಐಟಿಯಿಂದ ವಂಚಿತವುಳ್ಳ ರಾಯಚೂರಿಗೆ ಏನು ಸಾರಿಗೆ ಸಂಸ್ಥೆಯನ್ನು ಕೊಡಲೇಬೇಕು ಪ್ರಾದೇಶಿಕ ಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಏನು ಸಣ್ಣ ಘೋಷಣೆ ಮಾಡಲೇಬೇಕು ಏಮ್ಸ್ಗಾಗಿ 1298 ದಿನಗಳ ನಿರಂತರ ಈ ಧರಣಿ ಸತ್ಯಾಗ್ರಹಕ್ಕೆ ನಿರ್ಲಕ್ಷ್ಯ ವಹಿಸುತ್ತಿರುವ ಮೋದಿ ಸರ್ಕಾರ ಏನ್ ಸಂಕಲ್ಪ ಮಾಡಿದ್ರಿ? ಒಂದು ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂತ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿ. ಸೊ ನಾವು ಹೋಗ್ತೀವಿ. ಅದರದ್ದೇನು ಒಂದು ಟೆಂಪಲ್ ಅಂತ ಏನಿದೆ, ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡದೆ ಮನೆ ನೀಚೆ ಬಂದಿರೋದು. ನಮ್ಮ ನೀತಿ ಇದೆ, ನಮ್ಮ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಆ ಪೂಜೆ ಮಾಡದೆ ಈಚೆ ಬಂದಿದ್ದೀವಿ. ಇದು ನಮ್ಮ ಲೆಕ್ಕಾಚಾರ. ಅದೇನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳೆಲ್ಲ ಮುಚ್ಚಬೇಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ದೀವಿ. ಹಳ್ಳಿ ಟೆಂಪಲ್ ಇರಬೇಕು ಅಂತ. ಹಂಗೆ ಯಾರೋ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ನನಗೆ ನೋಡಿದೆ, ಬಹಳ ಸಂತೋಷ ಆಯಿತು. ಬಹಳ ಅತಿ ದೊಡ್ಡ ವಿಗ್ರಹ, ಭೂದೇವಿಗೆ ಸಂಬಂಧಪಟ್ಟದ್ದು. ಪದೇ ಪದೇ ಹೇಳ್ತಾ ಇದ್ರು, ಪ್ರಯತ್ನ ವಿಫಲರಾದ್ರು ಪ್ರಾರ್ಥನೆ ಫಲ ಕೊಡುತ್ತೇನೆ. ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನ? ಸರ್ ಈಗ ಅದಕ್ಕೊಂದು ಟ್ವಿಸ್ಟ್ ಮಾಡಕ್ ಬೇಡ ಸರ್. ಈಗ ಸರ್ ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನನ್ಬೋದು?